ಸುನೀಲ್ ಶೆಟ್ಟಿಯವರ ಆ ಒಂದು ಎಂಟ್ರಿ ಸೀನ್ ಸಾಕೋ ನೀವೀ ಸಿನಿಮಾ ನೋಡ್ಲೇಬೇಕು ಅನ್ನೋದಕ್ಕೆ. ರೂಪೇಶ್ ಶೆಟ್ಟಿಯವರ ಕರಾವಳಿ ಕರ್ನಾಟಕದ ಮಣ್ಣಿನ ಸೊಗಡಿನ ಸಿನಿಮಾ ಜೈ ಈಗ ZEE5ನಲ್ಲಿ ಲಭ್ಯವಿದೆ. ಕನ್ನಡ ಮತ್ತು ತುಳು ಎರಡೂ ಭಾಷೆಗಳಲ್ಲಿ ಸ್ಟ್ರೀಮಿಂಗ್ ಆಗ್ತಿರೋ ಈ ಚಿತ್ರದ ರನ್ನಿಂಗ್ ಟೈಮ್ 2 ಗಂಟೆ 45 ನಿಮಿಷಗಳು. ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಸಿನಿಮಾದ ಕಥೆ ನಡೆಯೋದು ಸಿಂಹಬೆಟ್ಟು ಅಂಗೋ ಊರಲ್ಲಿ. ಇಲ್ಲಿನ ಸತ್ಯ ಒಬ್ಬ ನಿಷ್ಠಾವಂತ ರಾಜಕೀಯ ಕಾರ್ಯಕರ್ತ. ಹಳ್ಳಿಯ ಹದಗೆಟ್ಟ ಸೇತುವೆಯನ್ನ ಸರಿಪಡಿಸಲು ಹೋರಾಡುವ ಸತ್ಯನಿಗೆ ಅದೇ ಸೇತುವೆ ಅವನ ಜೀವನದ ದೊಡ್ಡ ದುರಂತಕ್ಕೆ ಕಾರಣವಾಗುತ್ತೆ. ಸಿಸ್ಟಮ್ ನಂಬಿದ್ದ ಒಬ್ಬ ವ್ಯಕ್ತಿ ಅದೇ ಸಿಸ್ಟಮ್ ವಿರುದ್ಧ ಯಾಕೆ ಯುದ್ಧ ಸಾರಿದ? ಸುನೀಲ್ ಶೆಟ್ಟಿಯವರ ರೋಲ್ ಈ ಹೋರಾಟಕ್ಕೆ ಹೇಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋದೇ ಈ ಚಿತ್ರದ ತಿರುಳು. ಪ್ಲಸ್ ಪಾಯಿಂಟ್ಸ್: ಒಬ್ಬ ನಟನಾಗಿ ಮತ್ತು ನಿರ್ದೇಶಕನಾಗಿ ರೂಪೇಶ್ ಇಲ್ಲಿ ಪಕ್ವತೆ ತೋರಿಸಿದ್ದಾರೆ. ಅವರ ಇಮೋಷನಲ್ ಸೀನ್ಸ್ ಸಖತ್ತಾಗಿ ಮೂಡಿಬಂದಿದೆ. ಸುನೀಲ್ ಶೆಟ್ಟಿಯವರ ಪ್ರತಿ ಗಾಂಭೀರ್ಯದ ನೋಟ ಮತ್ತು ಮತದಾನದ ಬಗ್ಗೆ ಅವರು ಹೇಳೋ ಡೈಲಾಗ್ಸ್ ಸಿನಿಮಾಗೆ ದೊಡ್ಡ ಮೆರುಗು ತಂದಿದೆ. ಅರವಿಂದ್ ಬೋಲಾರ್ ಮತ್ತು ನವೀನ್ ಪಡೀಲ್ ಅವರ ಕಾಂಬಿನೇಷನ್ ಸಿನಿಮಾದಲ್ಲಿ ನಗುವಿನ ಅಲೆ ಎಬ್ಬಿಸುತ್ತೆ. ಕರಾವಳಿಯ ನೈಜತೆಯನ್ನ ಕ್ಯಾಮ್ರಾ ಕಣ್ಣಲ್ಲಿ ಅದ್ಭುತವಾಗಿ ಸೆರೆಹಿಡಿಯಲಾಗಿದೆ. ಮೈನಸ್ ಪಾಯಿಂಟ್ಸ್: ಸಿಸ್ಟಮ್ ವಿರುದ್ಧದ ಹೋರಾಟದ ಕಥೆ ನಮಗೆ ಹೊಸದಲ್ಲ, ಹಾಗಾಗಿ ಕ್ಲೈಮ್ಯಾಕ್ಸ್ ಏನಾಗಬಹುದು ಅಂತ ಸುಲಭವಾಗಿ ಊಹಿಸಬಹುದು. ದ್ವಿತೀಯಾರ್ಧದಲ್ಲಿ ಕೆಲವು ಕಡೆ ಸಿನಿಮಾ ಎಳೆಯುತ್ತೆ ಅನ್ನೋ ಫೀಲ್ ಬರಬಹುದು. ಕೆಲವು ಕಡೆ ಇಮೋಷನ್ ಸ್ವಲ್ಪ ಜಾಸ್ತಿ ಆಯಿತು ಅನ್ಸೋ ಸಾಧ್ಯತೆ ಇದೆ. ಕೊನೆಯದಾಗಿ ಹೇಳಬೇಕಂದ್ರೆ, ಜೈ ಸಿನಿಮಾ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಇದೊಂದು ಸಾಮಾಜಿಕ ಸಂದೇಶವಿರೋ ಚಿತ್ರ. ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡಬಹುದಾದ ಕ್ಲೀನ್ ಮೂವಿ. ತುಳು ಭಾಷೆಯ ಸಿನಿಮಾ ಇವತ್ತು ಈ ರೇಂಜ್ಗೆ ಸದ್ದು ಮಾಡ್ತಿರೋದು ಖುಷಿಯ ವಿಚಾರ. ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯಿತು. ನೀವು ಈಗಾಗಲೇ ZEE5ನಲ್ಲಿ ಈ ಸಿನಿಮಾ ನೋಡಿದ್ರೆ ನಿಮಗೇನನ್ನಿಸ್ತು? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ರಿವ್ಯೂಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದಂಗ ಮರಿಬೇಡಿ.